ಖಾಸಗಿ ಶಾಲೆಗಳಲ್ಲಿ ಅನಧಿಕೃತ ಹಾಸ್ಟೆಲ್ ನಡೆಸುತ್ತಿರುವ ಶಾಲೆಗಳು, ಶಿಕ್ಷಣ ಇಲಾಖೆ ನಿಯಮ ಉಲ್ಲಂಘನೆ ಮಾಡಿರುವ ಖಾಸಗಿ ಶಾಲೆಗಳಲ್ಲಿ ಅನಧಿಕೃತ ಹಾಸ್ಟೆಲ್ ನಡೆಸುತ್ತಿರುವಂತಹ ಶಾಲೆಗಳು ಶಿಕ್ಷಣ ಇಲಾಖೆ ನಿಯಮ ಉಲ್ಲಂಘನೆ ಮಾಡ್ತಾ ಇದೆ. ಇಲ್ಲಿ ಖಾಸಗಿ ಶಾಲೆಗಳು ಅನಧಿಕೃತ ಹಾಸ್ಟೆಲ್ ನಡೆಸ್ತಾ ಇದ್ರು. ಶಿಕ್ಷಣ ಇಲಾಖೆ ಇಲ್ಲಿ ಡೋಂಟ್ ಕೇರ್, ಅನಧಿಕೃತ ಹಾಸ್ಟೆಲ್ ನಡೆಸಿ ಪೋಷಕರಿಂದ ಲಕ್ಷಾಂತರ ರೂಪಾಯಿ ವಸೂಲಿ ಮಾಡಲಾಗ್ತಾ ಇದೆ. ಕೆಂಬಾವಿ ಪಟ್ಟಣದಲ್ಲಿರುವಂತಹ ಖಾಸಗಿ ಶಾಲೆ ವಿರುದ್ಧ ಕ್ರಮಕ್ಕೆ ಆಗ್ರಹ ಕೇಳಿ ಬರ್ತಾ ಇದೆ. ಶಾಲೆಗಳ ಪರವಾನಗಿ ರದ್ದು ಮಾಡಿ ಕ್ರಮ ಕೈಗೊಳ್ಳುವಂತೆ ಆಗ್ರಹ ಕೇಳಿ ಬರ್ತಾ ಇದೆ. ಮಾದಿಗ ಯುವ ಸೇನೆ ವತಿಯಿಂದ ಜಿಲ್ಲಾಧಿಕಾರಿಗಳಿಗೆ ಮನವಿ ಮಾಡಲಾಗಿದೆ. ಖಾಸಗಿ ಶಾಲೆಗಳಲ್ಲಿ ಅನಧಿಕೃತ ಹಾಸ್ಟೆಲ್ ನಡೆಸುತ್ತಿರುವಂತದ್ದು ಇದೀಗ ಬಯಲಾಗ್ತಾ ಇರುವಂತದ್ದು. ಶಿಕ್ಷಣ ಇಲಾಖೆಯ ನಿಯಮಗಳನ್ನು ಇದೀಗ ಉಲ್ಲಂಘನೆ ಮಾಡಿ ಖಾಸಗಿ ಶಾಲೆಗಳು ಅನಧಿಕೃತವಾಗಿ ಹಾಸ್ಟೆಲ್ ನಡೆಸ್ತಾ ಇದ್ದಾರೆ ಅಂತ ತಿಳಿದು ಬರ್ತಾ ಇದೆ. ಸುತ್ತಮುತ್ತಲಿನ ಗ್ರಾಮಗಳಲ್ಲಾಗಿರ್ಬೋದು ಅಥವಾ ಕೆಂಬಾವಿ ಸುರಪುರ ತಾಲೂಕಿನ ವಿವಿಧ ಹೋಬಳಿಗಳಲ್ಲಾಗಿರ್ಬೋದು, ಎಲ್ಲ ನಗರಗಳಲ್ಲಿ, ಎಲ್ಲ ಹಳ್ಳಿಗಳಲ್ಲಿ ಈ ಶಿಕ್ಷಣ ಅನ್ನೋದು ಕೇವಲ ಅವರು ಒಂದು ವ್ಯಾಪಾರ ಕೇಂದ್ರವಾಗಿ ಮಾಡಿಕೊಂಡು ಈ ಶಿಕ್ಷಣದ ವತಿಯಿಂದ ಕೋಟಿ ಲಕ್ಷ ದುಡ್ಡು ರೈತರಿಂದ ಅಥವಾ ಪಾಲಕರಿಂದ ಈ ಮಕ್ಕಳಿಗೆ ಮತ್ತು ಪಾಲಕರಿಗೆ ವಂಚನೆ ಮಾಡ್ಕೊತ ಹೆಚ್ಚಿನ ದುಡ್ಡು ಕಿತ್ಕೊಂಡು ಮೋಸ ಮಾಡ್ತಿದ್ದಾರೆ. ಈಗಾಗಲೇ ನಾವು ಈ ವಿಷಯದ ಬಗ್ಗೆದಾಗ ಮಾನ್ಯ ಯಾರು BO ಸಾಹೇಬರು ಮತ್ತು DD ಅವರು ಮತ್ತು ಕಮಿಷನರ್ ಗುಲ್ಬರ್ಗ ಎಲ್ಲ ಕಡೆನೂ ಕೂಡ ನಾವು ಈಗಾಗಲೇ ಅರ್ಜಿ ಕೊಟ್ಟಿದ್ದೀವಿ. ಅರ್ಜಿ ಕೂಡ ಯಾವುದೇ ರೀತಿ ಇಲ್ಲಿವರೆಗೂ ಕೇವಲ ತಗೊಂಡಿದ್ದು ಕೆಂಬಾವಿಯಲ್ಲಿ ಶಿಕ್ಷಣ ಇಲಾಖೆಯಲ್ಲಿ ಶಿಕ್ಷಣ ಸಂಸ್ಥೆಗಳು ನಡೆಸ್ತಾ ಇದ್ದಾರೆ. ಶಿಕ್ಷಣ ಸಂಸ್ಥೆಯಲ್ಲಿ ಅನಧಿಕೃತವಾಗಿ ಯಾವುದೇ ರೀತಿ ಪರ್ಮಿಷನ್ ಇಲ್ಲದೇ ವಸತಿ ನಿಲಯಗಳು ಕೂಡ ನಡೆಸ್ತಾ ಇದ್ದಾರೆ. ವಸತಿ ನಿಲಯಕ್ಕೆ ಯಾವ ಇಲಾಖೆಯವರು ಇವ್ರಿಗೆ ಪರ್ಮಿಷನ್ ಕೊಟ್ಟರು ಅಂತ ಹೇಳ್ಬಿಟ್ಟು ಗೊತ್ತಾಗ್ತಿಲ್ಲ. ನಡೆಸಿದ್ರೂ ಕೂಡ ವಸತಿಯಲ್ಲಿ ವಾಸ ಮಾಡ್ತಕ್ಕಂಥ ಕೆಲವು ವಿದ್ಯಾರ್ಥಿಗಳಿಗೆ ಅತ್ಯಂತ ಕಳಪ ಮಟ್ಟದ್ದು ಈ ತರಕಾರಿ ಆಗಿರ್ಬೋದು, ಬೇಳೆ ಆಗಿರ್ಬೋದು, ಅನ್ನ ಆಗಿರ್ಬೋದು, ಅಕ್ಕಿ ಆಗಿರ್ಬೋದು, ಎಲ್ಲನೂ ಕೂಡ ಅತ್ಯಂತ ಕಳಪೆವಾದ ಆಹಾರವನ್ನು ವಿತರಿಸ್ತಿದ್ದಾರೆ. ತಾಲೂಕಿನ ಕೆಂಬಾವಿ ಹಾಗೂ ಸುತ್ತಮುತ್ತಲಿನ ಇದೀಗ ಖಾಸಗಿ ಶಾಲೆಗಳಲ್ಲಿ ಅನಧಿಕೃತವಾಗಿ ಹಾಸ್ಟೆಲ್ ನಡೆಸ್ತಾ ಇರುವಂತದ್ದು ಬಯಲಾಗ್ತಾ ಇದೆ. ಶಿಕ್ಷಣ ಇಲಾಖೆ ನಿಯಮಗಳನ್ನು ಉಲ್ಲಂಘನೆ ಮಾಡಿ ಇದೀಗ ಖಾಸಗಿ ಶಾಲೆ ನಡೆಸ್ತಾ ಇದ್ದಾರೆ ಅಂತ ಕೂಡ ತಿಳಿದು ಬರ್ತಾ ಇದೆ. ಅನಧಿಕೃತ ಹಾಸ್ಟೆಲ್ ನಡೆಸಿದ್ರು ಕೂಡ ಶಿಕ್ಷಣ ಇಲಾಖೆ ಡೋಂಟ್ ಕೇರ್ ಮಾಡ್ತಾ ಇರುವಂತದ್ದು. ಇದೀಗ ಈ ಬಗ್ಗೆ ಕೂಡ ದೂರು ನೀಡಲಾಗಿದೆ. ಈ ವಿರುದ್ಧ ಕೂಡ ಯುವ ಸೇನೆ ಕೂಡ ದೂರು ನೀಡಿರುವಂತದ್ದು.